ಶ್ರೀ ಗುರುಭ್ಯೋ ನಮಃ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಅಧಿಕ ಮಾಸ ನಿಮಿತ್ತ ದಿನನಿತ್ಯ ಒಂದು ಸಂಧಿಯ ಸಾರಾಂಶವನ್ನು ನೋಡ್ತಾ ಇದ್ದೀವಿ. ಇವತ್ತು ನೈವೇದ್ಯ ಪ್ರಕರಣ ಸಂಧಿ. ಈ ಸಂಧಿಯಲ್ಲಿ ಇದರಲ್ಲಿ ಜಾಸ್ತಿಯಾಗಿ ಎಲ್ಲ ಭಗವಂತನ ಗುಣಗಾನ ಮಾಡಿದ್ದಾರೆ. ಆದರೆ ನಾವು ಊಟ ಮಾಡುವಾಗ ಅಥವಾ ನೈವೇದ್ಯ ಮಾಡುವಾಗ ಭಗವಂತನ ಗುಣರೂಪಗಳ ಚಿಂತನೆ ಮಾಡಬೇಕು ಅಂತ ಉದ್ದೇಶದಿಂದ ಅಷ್ಟೆಲ್ಲ ಬಹಳಷ್ಟು ಗುಣಗಳ ಚಿಂತನೆ ಮಾಡಿದ್ದಾರೆ. ಆಮೇಲೆ ಈ ಪದಾರ್ಥಗಳಿದ್ದಂಥ ಭಗವತ್ ರೂಪದ ಚಿಂತನೆಯನ್ನು ಕೊಟ್ಟಿದ್ದಾರೆ. ಮುಖ್ಯವಾದಂಥ ಇಷ್ಟು ಎರಡು ಭಾಗ ಇದೆ ಇದರಲ್ಲಿ. ಇನ್ನು ಅದರ ನೈವೇದ್ಯ ಮಾಡುವಾಗ ನಾವು ಮಾಡೋಂಥ ಅನುಸಂಧಾನ ನಾವು ಇದು ಬೇರೆ ಗ್ರಂಥದಲ್ಲಿ ಷೋಡಶಿಯಲ್ಲಿ ಹೇಳಿದಂಥ ವಿಷಯ ಸಂಕ್ಷಿಪ್ತದಲ್ಲಿ ಹೇಳಿಬಿಟ್ಟು ಆಮೇಲೆ ಬಹಳ ಮುಖ್ಯವಾದಂಥದ್ದು ಪ್ರಮೇಯ ನಾವು ತಿಳ್ಕೋಬೇಕು. ಈ ನೈವೇದ್ಯ ಮಾಡುವಾಗ ಭಗವಂತನ ಮುಂದೆ ನಾವು ಪದಾರ್ಥಗಳನ್ನು ಇಡ್ತೀವಿ. ಅದನ್ನೇ ತಿಂತಾನೇನು ಅವನು ತಿನ್ನೋದಿಲ್ಲ. ಮತ್ತು ನೈವೇದ್ಯ ಅಂತಂದರೆ ಏನು ಅಂತಂದರೆ ಆ ಎಲ್ಲ ಪದಾರ್ಥದಲ್ಲಿ ಎಲ್ಲ ದೇವತೆಗಳ ರಸ ಅಂತಂದರೆ ರೂಪ ಅಂತ. ಅಲ್ಲಿ ಭಗವಂತ ರೂಪ ಇರ್ತದೆ, ಲಕ್ಷ್ಮೀ ರೂಪ ಇರ್ತದೆ, ವಾಯುದೇವ ರೂಪ ಇರ್ತದೆ, ಬೇರೆ ಎಲ್ಲ ದೇವತೆಗಳ ರೂಪವನ್ನು ಇರ್ತದೆ. ಸೊ ಅವರವರ ರಸ ಅವರಿಗೆ ಕೊಡ್ತಾನೆ ಅಂತ ಭೋಜನ ಸಂಧಿಗೆ ಹೇಳಿದರು. ಅವರ ರಸ ಅವ್ರಿಗೆ ಕೊಡ್ತಾನೆ ಅಂತಂದರೆ ಅವರವರ ರೂಪವನ್ನು ಅವ್ರಿಗೆ ವಾಪಸ್ ಬಿಡ್ತಾನೆ ಭಗವಂತ. ಹೀಗಾಗಿ ಎಲ್ಲ ದೇವತೆಗಳ ಅವರವರ ಭಾಗವನ್ನು ಅವ್ರು ಕೊಟ್ಟು ಮಿಕ್ಕಿದ್ದನ್ನು ಚರಟ ಇರ್ತದೆ, ಅದನ್ನು ನಮ್ಮ ಭಾಗ, ಅದನ್ನು ನಾವು ತೊಗೋಬೇಕು ಅಂತ. ಅದಕ್ಕೆ ನಾವು ನೈವೇದ್ಯ ಮಾಡಲಾರ್ದೆ ನಾವು ಅದನ್ನು ತಿನ್ನಬಾರ್ದು ಅಂತ ಯಾಕೆ ಹೇಳ್ತಾರೆ ಅಂತಂದರೆ ಅವ್ರದ್ದು ಭಾಗ ನಾವು ಕೊಟ್ಟಿರೋದಿಲ್ಲ, ಅವ್ರ ಭಾಗ ಕೊಡೋದಿಲ್ಲ, ಅವ್ರ ಭಾಗ ನಾವೇ ತಿಂತೀವಿ, ಅದು ಕಳ್ಳತನ ಮಾಡಿದ ಹಾಗೆ ಅಂತ. ಅದಕ್ಕೆ ನೈವೇದ್ಯಕ್ಕೆ ಅಷ್ಟು ಪ್ರಧಾನವಾದಂಥ ಒಂದು ಸ್ಥಾನ ಇದೆ ಅದಕ್ಕೆ. ಸೊ ಅದಕ್ಕೆ ಅದು ಮಾಡಬೇಕು. ಆಮೇಲೆ ಇನ್ನೊಂದು ಏನು ಕ್ರಿಯೆ ಆಗ್ತದೆ ಅಂತಂದರೆ ಈ ಪದಾರ್ಥದಲ್ಲಿದ್ದಂಥ ಎಲ್ಲ ಭಗವತ್ ರೂಪ ಎಲ್ಲ ಭಗವಂತನಲ್ಲಿ ಸೇರ್ಕೋತದೆ. ಲಕ್ಷ್ಮೀ ರೂಪವನ್ನು ಲಕ್ಷ್ಮಿಗೆ ಭಗವಂತ ಕೊಡ್ತಾನೆ. ಆಮೇಲೆ ವಾಯುದೇವದ ರೂಪವನ್ನು ಭಗವಂತ ವಾಯುದೇವರಿಗೆ ಕೊಡ್ತಾನೆ. ಅದು ಹೇಗೆ ಕೊಡ್ತಾನೆ ಅಂತಂದರೆ ಈ ಲಕ್ಷ್ಮೀ ಅಂತರ್ಗತನಾಗಿ ಭಗವಂತ ಇರ್ತಾನೆ, ತಾನೇ ಅಲ್ಲಿ ಹೋಗಿ ಸೇರ್ಕೋತಾನೆ. ಅವ ಲಕ್ಷ್ಮೀ ದೇವಿಯ ರೂಪವನ್ನು ಸಿಗ್ತದೆ. ವಾಯುದೇವ ಅಂತರ್ಗತರು ಭಗವಂತ ಇರ್ತಾನೆ, ತಾನೇ ಹೋಗಿ ವಾಯುದೇವರೆಲ್ಲ ಸೇರ್ಕೊಂಡ್ಬಿಡ್ತಾರೆ. ಅವಾಗ ವಾಯುದೇವರ ರೂಪವನ್ನು ಅವರಿಗೆ ಸಿಗ್ತದೆ. ಇದೇ ರೀತಿಯಾಗಿ ಎಲ್ಲ ದೇವತೆಗಳ ರೂಪವನ್ನು ಅವರವ್ರಿಗೆ ಒಪ್ಪಿಸ್ತಾನೆ ಅಂತ. ಸೊ ಇದು ಮುಖ್ಯವಾದಂಥ ಪ್ರಮೇಯ. ಆಮೇಲೆ ಇವ ಪದಾರ್ಥಗಳ ರುಚಿಯನ್ನು ನಮಗೆ ಸಿಗ್ತದೆ, ಒಮ್ಮೊಮ್ಮೆ ಸಿಗೋದಿಲ್ಲ. ಅದು ಯಾಕೆ ಹಂಗಾಗ್ತದೆ ಅಂತಂದರೆ ಒಂದು ಪದಾರ್ಥವನ್ನು ನಾವು ಕಣ್ಣಿಂದ ನೋಡ್ತೀವಿ, ಪದಾರ್ಥ ಕಾಣಿಸ್ತದೆ ಅಂತಂದರೆ ಆ ಪದಾರ್ಥದಲ್ಲಿ ಇದ್ದಂಥ ಭಗವತ್ ರೂಪ ನಮ್ಮ ಕಣ್ಣಲ್ಲಿ ಇದ್ದಂಥ ಭಗವತ್ ರೂಪ ಐಕ್ಯ ಆಗ್ತದೆ, ಅವಾಗ ನಮಗೆ ಕಾಣಿಸ್ತದೆ. ಅದೇ ರೀತಿಯಾಗಿ ತಿನ್ನೋ ಪದಾರ್ಥದಲ್ಲಿ ಇದ್ದಂಥ ಭಗವತ್ ರೂಪ ನಮ್ಮ ನಾಲ್ಗೆಯಲ್ಲಿದ್ದಂಥ ಭಗವತ್ ರೂಪ ಐಕ್ಯ ಆಗ್ತದೆ, ಅವಾಗ ನಮಗೆ ಅದು ರುಚಿ ಗೊತ್ತಾಗ್ತದೆ, ಇದು ಗೊತ್ತಾಗೋದಿಲ್ಲ. ಅದಕ್ಕೆ ಈ ರೀತಿಯಾದ ನೈವೇದ್ಯ ಮಾಡುವಾಗ ಈ ರೀತಿಯಾದ ಚಿಂತನೆ ನಾವು ಮಾಡಬೇಕು. ನಾವು ಊಟ ಮಾಡುವಾಗ ಈ ರೀತಿಯಾದಂಥ ಚಿಂತನೆ ನಮಗದು ಸ್ವಾದ ಬರ್ತಾ ಇದೆ ಅಂದರೆ ಅದು ಆ ರೂಪವನ್ನು ಐಕ್ಯ ಆಗ್ತಾ ಇದೆ ಅಂತ. ಅದೇ ರೀತಿಯಾಗಿ ನಾವು ಒಳಗಡೆ ಇದ್ದಂಥ ಎಲ್ಲ ದೇವತೆಗಳು ಕೂಡ ಭಗವಂತ ಅವರವರ ರಸ ಕೊಡ್ತಾನೆ ಅಂತ. ಇದು ಬಹಳ ಮಹತ್ವದಂಥ ತತ್ವ. ಆ ತತ್ವ ಸ್ಪಷ್ಟವಾಗಿ ಇಲ್ಲಿ ಕೊಟ್ಟದೇ ಇದ್ದರೂ ಕೂಡ ಭೋಜನ ಸಂಧಿಯಲ್ಲಿ ಕೊಟ್ಟಿದ್ದಾರೆ, ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ. ಅದನ್ನು ನಾವು ಷೋಡಶಿ ಗ್ರಂಥ ಹಿಡ್ಕೊಂಡು ಸರಿಯಾಗಿ ತಿಳ್ಕೋಬೇಕು. ಇನ್ನು ಇಲ್ಲಿ ಬಹಳಷ್ಟು ನುಡಿಯಲ್ಲಿ ಭಗವದ್ ರೂಪ ಚಿಂತನೆ ಕೊಟ್ಟಿದ್ದಾರೆ. ಅದನ್ನು ಸ್ವಲ್ಪ ಎಲ್ಲ ವಿಸ್ತಾರವಾಗಿ ಹೇಳಿದರೆ ಬಹಳ ಟೈಮ್ ಆಗ್ತದೆ. ಅದಕ್ಕೆ ನಾನು ಕೆಲವೊಂದು ನುಡಿಯನ್ನು ಮಾತ್ರ ನಾನು ಹೇಳ್ಕೊಂಡು ಹೋಗ್ತೇನೆ. ಇನ್ನು ಮೊದಲನೇ ನುಡಿಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಲಕ್ಷ್ಮಿಗೆ ಲೆಕ್ಕಿಸದೆ, ಅಥವಾ ನನಗೇನು ಲಕ್ಷ್ಮೀದೇನು ನನಗೆ ಹರ್ಕತ್ತಿಲ್ಲ, ನಾನೇ ಸೃಷ್ಟಿ ಮಾಡಬಲ್ಲ ಅಂತ ತೋರಿಸೋಕ್ಕೋಸ್ಕರ ಭಗವಂತ ತನ್ನ ಹೊಕ್ಕಳಿಂದ ಬ್ರಹ್ಮದೇವರಿಗೆ ಸೃಷ್ಟಿ ಮಾಡ್ದ. ಆಮೇಲೆ ತನ್ನ ಅಂಗಾಂಗದಿಂದ ಎಲ್ಲ ದೇವತೆಗಳಿಗೆ ಸೃಷ್ಟಿ ಮಾಡ್ದ. ಅಂಗಾಂಗಗಳಿಂತಂದ್ರೇನು, ದೇವತೆಗಳಿಗೆಲ್ಲ ಸಾಯುಜ್ಯ ಮೋಕ್ಷ ಅಂದರೆ ಭಗವಂತನ ಒಂದೊಂದು ಅವಯವದಲ್ಲಿ ಹೋಗಿ ಪ್ರಳಯ ಕಾಲದಲ್ಲಿ ಕೂತ್ಕೋತಾರೆ. ತಿರ್ಗಾ ಸೃಷ್ಟಿ ಟೈಮಲ್ಲಿ ಅದೇ ಸ್ಥಾನದಿಂದ ತಿರ್ಗಾ ಉದ್ಭವ ಆಗಿ ಬರ್ತಾರೆ. ಅಂದರೆ ಸೇಮ್ ಜೀವರಾಶಿ ಇರೋದಿಲ್ಲ, ಆ ಸ್ಥಾನಕ್ಕೆ ಬೇರೆ ಜೀವರಾಶಿ, ಅದು ಇಂದ್ರವಲ್ಲಿ ಇಲ್ಲ ಆಗಿರ್ತಾನೆ. ಇನ್ನು ಮುಂದಿನ ಕಲ್ಪದಲ್ಲಿ ಬೇರೆ ಇಂದ್ರ ಬರ್ತಾನೆ, ಅಂದರೆ ಇಂದ್ರ ಸ್ಥಾನದಲ್ಲಿದ್ದಂಥ ಅವಯವಗಳಲ್ಲಿ ಒಂದೊಂದು ಸ್ಥಾನವಿದೆ. ಹಾಗೆ ಗಣಪತಿಗೆ ಮನೆ ಹೇಳಿದೆ ನಾನು, ಹೊಕ್ಕಳದಲ್ಲಿ ಭಗವಂತನ ಸ್ಥಾನ, ಗಣಪತಿಗೆ ಸ್ಥಾನ. ಸೊ ಅಲ್ಲಿ ಲಯ ಆಗ್ತಾನೆ ಗಣಪತಿ. ಮುಂದಿನ ಕಲ್ಪದಲ್ಲಿ ಅಲ್ಲಿಂದನೇ ಬೇರೆ ಗಣಪತಿ ಹುಟ್ಟಿ ಬರ್ತಾನೆ, ಸೃಷ್ಟಿಗೆ ತರ್ತಾನೆ ಭಗವಂತ. ಸೊ ಇದು ಅಂದರೆ ಈ ನೈವೇದ್ಯ ಇಡುವಾಗ ಮಾಡುವಂಥ ನಾವು ನೈವೇದ್ಯ ಮಾಡಿದ್ಮೇಲೆ ನಾವು ತಿಂತೀವಿ. ಸೊ ನಾವು ತಿನ್ನುವಂಥ ಪದಾರ್ಥದಲ್ಲಿ ಮತ್ತು ಈ ನೈವೇದ್ಯ ಮಾಡೋ ಪದಾರ್ಥದಲ್ಲಿ ಅಲ್ಲಿ ಏನು ಪ್ರಕ್ರಿಯೆ ನಡೀತದೋ ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ದೇನೆ. ಇನ್ನು ನುಡಿ ಒಂದು ವಿಷಯವನ್ನು ನೋಡ್ಕೊಂಡು ಹೋಗೋಣ. ಈ ಮೊದಲನೇ ನುಡಿಯಲ್ಲಿ ಹೇಳಿದೆ ನಾನು, ಲಕ್ಷ್ಮಿಗೆ ಲೆಕ್ಕಿಸದೇ ಅಂದರೆ ಲಕ್ಷ್ಮೀದೇವಿ ನನಗೆ ಹರ್ಕತ್ತಿಲ್ಲ, ನಾನೇ ಸೃಷ್ಟಿ ಮಾಡ್ಬೋದು ಅಂತ ತಿಳ್ಕೊಂಡು ಆ ರೀತಿಯಾಗಿ ತನ್ನ ಹೊಕ್ಕಳಿನಿಂದ ಬ್ರಹ್ಮದೇವರು ಸೃಷ್ಟಿ ಮಾಡ್ದ.
ತನ್ನ ಲಂಗಾಂಗದಿಂದ ದೇವತೆಗಳ ಸೃಷ್ಟಿ ಮಾಡಿದ ಅಂತ ಹೇಳ್ತೀವಿ. ಆಮೇಲೆ ಹಾಗೆ ರೀತಿ ಆಮೇಲೆ ಅವನು ಯಾರು ಗುಣಗಾನ ಮಾಡಿದ್ದಾರೆ. ಅವನು ನಿರ್ದುಷ್ಟ ಪ್ರಾರ್ಥನಾ ಪಾರ್ಥನ ಸಾರಥಿ ಶಬ್ದ ಇಟ್ಟಿದ್ದಾರೆ. ಪಾರ್ಥನ ಸಾರಥಿ ಇದ್ದರೆ ಅದು ಅರ್ಜುನನ ಸಾರಥಿ. ಆ ಅರ್ಜುನ ಸಾರಥಿ ತಗೊಂಡು ಈ ದೈವಿಕ ಪ್ರಕರಣದಲ್ಲಿ ಯಾಕೆ ಬರಬೇಕು ಆ ಶಬ್ದ ಅಂತ ಅಂದರೆ ಭಗವಂತ ಅವನಿಗೆ ಹೇಗೆ ರಕ್ಷಣೆ ಮಾಡಿದ್ನೋ ಅದರಿಂದ ಭಗವಂತನಿಗೆ ಏನೂ ಲಾಭ ಇರಲಿಲ್ಲ. ಹೇಗೆ ರಕ್ಷಣೆ ಮಾಡಿದ್ನೋ ಅದೇ ರೀತಿಯಾಗಿ ಭಗವಂತ ನಮಗೆ ರಕ್ಷಣೆ ಮಾಡ್ತಾನೆ ಅಂತ. ಆಮೇಲೆ ಹೀಗೆ ಆಗಿ ಹೋಗಿ ರಕ್ಷಣೆ ಮಾಡ್ತಾನೋ ಹಾಗೆ ನಮಗೆ ಕೂಡ ರಕ್ಷಣೆ ಮಾಡ್ತಾನೆ ಅಂತ. ಇನ್ನು ಎರಡೇ ನುಡಿಯಲ್ಲಿ ತಿರುಗಿಲ್ ಕೂಡ ಹರಿಯ ಗುಣಗಾನ ಮಾಡ್ತಾರೆ, ಗುಣ ರೂಪಗಳ ಚಿಂತನೆ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ಮಧ್ವ ಅಂತಃಕರಣ ಅಂತ ಶಬ್ದ ಇಟ್ಟಿದ್ದಾರೆ. ಅಂದರೆ ವಾಯು ಅಂತರ್ಗತ ಇದ್ದಂಥ ಭಗವಂತ ಇದ್ದಾನೆ. ಆಮೇಲೆ ಕೌಸ್ತುಭ ಮಣಿ ಧಾರಣ ಮಾಡಿದಂಥವನು ಧರಿಸಿದವ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಬ್ರಹ್ಮದೇವರು ಕೂಡ ಅವನ ಹತ್ತಿರ ಇದ್ದಾರೆ. ಅದೇ ಕುತ್ತಿಗೆ ಹತ್ತಿರ ಕೌಸ್ತುಭ ಮಣಿ ಇದೆ. ಅಂದರೆ ಭಗವಂತನ ಬಾಯಿಗೆ ಹತ್ತಿರ ಆಗಿದ್ದಂಥ ಬ್ರಹ್ಮದೇವರು ಇದ್ದಾರೆ. ಯಾಕಂದರೆ ಅವನು ವೈವದನ್ನು ಭಗವಂತ ಹೇಳ್ತಾ ಇರ್ತಾನೆ. ಅವಾಗ ಅದು ವೇದ ಹೇಳೋದಂತಂದ್ರೂ ಅದನ್ನು ಉಪದೇಶ ಮಾಡ್ತಾ ಇರ್ತಾನೆ. ಸೊ ಬ್ರಹ್ಮದೇವರು ಹತ್ತಿರ ಇರ್ತಾರೆ ಅಂದರೆ ಭಗವಂತ ಹೇಳೋದಂಥ ಹತ್ತಿರ ಇದ್ದರೆ ಕೇಳಿಸ್ತದೆ ಅಂತ. ಸೊ ಈ ರೀತಿಯಾಗಿ ಆ ಸ್ಥಾನವನ್ನು ಕೊಟ್ಟಿದ್ದಾರೆ. ಆಮೇಲೆ ವಕ್ಷಸ್ಥಳದಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ. ಸೊ ಹೀಗೆ ಬ್ರಹ್ಮದೇವರ ಮೇಲೆ ವಿಶೇಷ ಅನುಗ್ರಹ ಭಗವಂತ ಮಾಡ್ತಾ ಇದ್ದಾರೆ ಅಂತ ತಿಳ್ಕೋಬೇಕು. ಇನ್ನು ಮೂರನೇ ನುಡಿಯಲ್ಲಿ ಕೂಡ ಇಲ್ಲಿ ಕೂಡ ಭಗವಂತನ ಗುಣಗಾನ ಮಾಡಿದ್ದಾರೆ, ಗುಣರೂಪ ಕಿಂಚನೆ ಮಾಡಿದ್ದಾರೆ. ಆಮೇಲೆ ಹೇಳ್ತಾರೆ ಬೇಸರದೆ ಅವನು ಉಪಾಸನೆ ಮಾಡಬೇಕು ಅಂತ. ಮಾಡಿದರೆ ಅವನಂತೆ ನಮ್ಮ ಪಾಪವನ್ನು ಸುಟ್ಟು ಹಾಕ್ತಾನೆ ಅಂತ, ಅದರಂತೆ ಅಗ್ನಿಯಂತೆ ಪಾಪವನ್ನು ಸುಟ್ಟು ಹಾಕ್ತಾನೆ ಅಂತ. ನಾಲ್ಕನೇ ನುಡಿಯಲ್ಲಿ ಇಲ್ಲಿ ಕೂಡ ಹರಿಯ ಗುಣಗಾನ ಮಾಡಿದ್ದಾರೆ. ಅವನು ನಿಯಾಮಕನಿದ್ದಾನೆ, ನಿರಾಮಯನಿದ್ದಾನೆ, ನಮ್ಮ ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇನ್ನು 5, 6, 7, 8, 9 ಇಷ್ಟೆಲ್ಲ ನುಡಿಯ ಕೂಡ ಎಲ್ಲ ಹರಿಯ ಗುಣಗಾನವನ್ನೇ ಮಾಡಿದ್ದಾರೆ. ಇಷ್ಟೆಲ್ಲ ವಿಸ್ತಾರವಾಗಿ ಯಾಕೆ ಕೊಟ್ಟಿದ್ದಾರೆ ಜಗನ್ನಾಥದಾಸ್ ನಮಗೆ ಅಂತ ಅಂದರೆ ಭಗವಂತನ ನಾವು ಊಟ ಮಾಡುವಾಗ ಸತತವಾಗಿ ಭಗವಂತ ಚಿಂತನೆ ಮಾಡಬೇಕು. ನೈವೇದ್ಯ ಮಾಡುವಾಗ ಕೂಡ ಸತತವಾಗಿ ಭಗವಂತನ ಗುಣಗಳ ಚಿಂತನೆ ಮಾಡಬೇಕು, ರೂಪಗಳ ಚಿಂತನೆ ಮಾಡಬೇಕು. ಅದಕ್ಕೆ ಅದಷ್ಟೆಲ್ಲ ವಿಸ್ತಾರವಾಗಿ ಕೊಟ್ಟಿದ್ದಾರೆ. ಆಮೇಲೆ ಇದು ಹರಿಯ ಗುಣಗಳನ್ನೇ ಎಲ್ಲ ಕೊಟ್ಟಿದ್ದಾರೆ. 10ನೇ ನುಡಿಯಲ್ಲಿ ಇದು ಗಾಳಿ 10ನೇ ನುಡಿಯಲ್ಲಿ ಗಾಳಿ ಹೇಗೆ ಚಲಿಸ್ತದೋ ಹಾಗೆ ಮೋಡಗಳು ಹೋಗ್ಬಿಡ್ತವೆ. ಮೋಡಗಳು ತಮ್ಮ ಅಸ್ತಿತ್ವ ಇರ್ತದೆ, ಆದರೆ ಅವ್ರದ್ದು ಚಲನೆಯನ್ನು ಅವ್ರ ಕೈಲಿಲ್ಲ. ಗಾಳಿ ಹೇಗೆ ಬೀಸ್ತದೋ ಹಾಗೆ ಹೋಗ್ತವೆ. ಅದೇ ರೀತಿಯಾಗಿ ಎಲ್ಲ ಬ್ರಹ್ಮಾದಿ ದೇವತೆಗಳನ್ನು ಕಾಲ ಕರ್ಮ ಗುಣಕ್ಕೆ ಅಭಿಮಾನಿ ಲಕ್ಷ್ಮೀರೇ. ಕಾಲ ಗುಣ ಕರ್ಮಕ್ಕೆ ಅಭಿಮಾನಿದಂಥ ಲಕ್ಷ್ಮೀದೇವಿ ಆದೇಶನಂತೆ ಎಲ್ಲ ದೇವತೆಗಳು ನಡೀತಾರೆ. ಆಮೇಲೆ ಆದರೆ ಮೋಕ್ಷ ಮಾತ್ರ ಭಗವಂತನ ಮುಕ್ತಿದಾಯಕ ಹರಿಯನಿಸಿಕೊಂಬ ಅಂತ. ಅದಕ್ಕೆ ಮೋಕ್ಷ ಮಾತ್ರ ಭಗವಂತ ಕೊಡ್ತಾರೆ. ಆ ಡಿಪಾರ್ಟ್ಮೆಂಟ್ ತನ್ನ ಕಡೆನೇ ಇಟ್ಕೊಂಡಿದ್ದಾನೆ ಅಂತ. ಆಮೇಲೆ 11ನೇ ನುಡಿಯಲ್ಲಿ ಈ ಕೈ ಬೀಸಣಿಕೆ ಇರ್ತದೆ. ಈಗೆಲ್ಲ ಕೈ ಬೀಸಣೆ ಹೋಗ್ಬಿಟ್ಟಿದೆ. ಕೈ ಬೀಸಣೆ ಯಾರ ಹತ್ರ ಇರೋದಿಲ್ಲ. ಅವಾಗ ಎಲ್ಲ ಫ್ಯಾನ್ಗಳು ಇರ್ತವೆ, ಎಲ್ಲ ಇರ್ತವೆ. ಅದು ಹಿಂದಕ್ಕೆ ಎಲ್ಲ ಒಂದು ಪೇಪರ್ದು ಇರ್ತಿತ್ತು, ಬೀಸಣಿಕೆ ಇರ್ತಿತ್ತು. ಅಂದರೆ ಗಾಳಿ ಹಾಕ್ಕೊಂಡ್ರೆ ಗಾಳಿ ಬರ್ತಾಯಿತ್ತು. ಅದನ್ನು ಕೈ ಬೀಸಣಿಗೆ ತೊಗೊಂಡು ನಾನು ಈ ಮೋಡಗಳಿಗೆ ಓಡಿಸ್ತೀನಿ ಅಂತಾರೆ. ಸಾಧ್ಯವಿದೆಯೋ ಅಸಾಧ್ಯವಿದೆ. ಅದೇ ರೀತಿಯಾಗಿ ಒಂದು ಹೇಗೆ ವಿಫಲ ಆಗ್ತದೋ, ಆ ಪ್ರಯತ್ನವನ್ನು ಹೇಗೆ ವಿಫಲ ಆಗ್ತದೆಯೋ ಹಾಗೆ ಎಲ್ಲ ಜೋಡು ಕರ್ಮ ಪುಣ್ಯ ಪಾಪಗಳ ಕರ್ಮಗಳನ್ನು ಭಗವಂತನೇ ಮಾಡಿಸ್ತಾನೆ ಅಂತ ಈ ಅನುಸಂಧಾನ ಇಲ್ಲದೆ ಯಾವ ಕರ್ಮಗಳು ಮಾಡಿದರೂ ಕೂಡ ಅದು ವ್ಯರ್ಥ ಆಗ್ತದೆ ಅಂತ. ಸೊ ಅನುಸಂಧಾನ ಇದ್ದರೆ ಭಾವಸಾಗರವನ್ನು ದಟ್ಟಿಸ್ತಾನೆ ಭಗವಂತ ಅಂತ ಹೇಳ್ತಾ ಇದ್ದಾರೆ. ಇನ್ನು 12ನೇ ನುಡಿಯಲ್ಲಿ ಅವನು ಅಲ್ಲಿ ಕೂಡ ಸಾಕಷ್ಟು ಭಗವಂತ ಗುಣಗಳ ಚಿಂತನೆ ಕೊಟ್ಟಿದ್ದಾರೆ. ಕ್ಲೇಶ ಮೋಹ ಅಜ್ಞಾನ ದೋಷ ವಿನಾಶಕ ವಿರಿಂಚಾಂಡದೊಳಗೆ ಅಂತ ಕೆಲ ಕೊಟ್ಟಿದ್ದಾರೆ. ಹೀಗೆ ಸರ್ವವ್ಯಾಪ್ತರಾದಂಥ ಅಜ್ಞಾನ ಎಂಬ ದೋಷವನ್ನು ದೂರ ಮಾಡ್ತಾನೆ ನಮಗೆ. ಆಮೇಲೆ ಇದು ಆಯಾಸ ಬೇಸರ ಇಲ್ಲದೇ ಭಗವಂತ ನಮಗೆ ರಕ್ಷಣೆ ಮಾಡ್ತಾನೆ ಅನ್ನೋದನ್ನು ಕೊಟ್ಟಿದ್ದಾರೆ. ಇನ್ನು 12ನೇ ನುಡಿಯಲ್ಲಿ 12ನೇ ನುಡಿತು ಇನ್ನು 13ನೇ ನುಡಿಯಲ್ಲಿ ಹರಿಯ ರೂಪ ಸರ್ವತ್ರದಲ್ಲಿ ಇದೆ. ಆಮೇಲೆ ಅಲ್ಲಿ ಕರಡಿ ಅನುಭವಕ್ಕೆ ತಂದವರು ಅದು ಹರಿ ಬಿಂಬ, ನಾವು ಪ್ರತಿಬಿಂಬ ಅಂತ. ಅಂದರೆ ಕರಡಿದಲ್ಲಿ ನಾವು ನೋಡಿದರೆ ನಮ್ಮ ಪ್ರತಿಬಿಂಬ ಕಾಣಿಸ್ತದೆ. ಹಾಗೆ ಅದು ನಾವು ಬಿಂಬ ಪ್ರತಿಬಿಂಬ ಕರಡಿ ನೋಡುವಾಗ ಅಂತ ಅಂತೀವಿ. ಹಾಗೆ ಅಂದರೆ ನಾವು ಇದ್ರೆ ಪ್ರತಿಬಿಂಬದ ಇಲ್ಲ. ಅದೇ ರೀತಿಯಾಗಿ ಭಗವಂತನ ಒಳಗಡೆ ಇದ್ದರೆ ನಾವು ಪ್ರತಿಬಿಂಬ.
ನಾವು ಇರ್ತೀವಿ. ಅವು ಇಲ್ಲ ಅಂತಂದರೆ ಇಲ್ಲ ಅಂತ. ಸೊ ಎಲ್ಲ ಕಾರ್ಯವನ್ನು ಅವನ ಅಧೀನ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ನುಡಿಯಲ್ಲಿ ಯಾವ್ಯಾವ ಪದಾರ್ಥದಲ್ಲಿ ಯಾವ್ಯಾವ ರೂಪದಿಂದ ಭಗವಂತ ಇದ್ದಾನೆ ಅಂತ. ಸೊ ಅದಕ್ಕೆ ಇಲ್ಲಿ ಅಷ್ಟೆಲ್ಲ ನಮಗೆ ಬಾಹ್ಯಾಟ ಮಾಡೋ ಸಾಧ್ಯ ಇಲ್ಲ. ಇವತ್ತು ಅದನ್ನು ಅವಲೋಕನ ಮಾಡ್ತಾಯಿದ್ದೀವಿ, ಒಂದು ಸತಿ ನೋಡಿಬಿಡೋಣ. ಆದರೆ ದಿನನಿತ್ಯ ಊಟ ಮಾಡುವಾಗಲೇ ನೈವೇದ್ಯ ಮಾಡುವಾಗ ಅಲ್ಲೆಲ್ಲ ರೂಪಚಿಂತನೆ ಬರಬೇಕು. ಆದರೆ ಬರೋದು ಬಹಳ ಕಷ್ಟ. ಅದಕ್ಕೆ ಏನು ಹೇಳ್ತಾರೆ, ನಾವು ಪಂಡಿತರು ಶ್ರೀನಿವಾಸಾಚಾರ್ಯ ಹೇಳಿದರು, ಹೌದು ಎಲ್ಲ ಕಷ್ಟ. ಅಟ್ಲೀಸ್ಟ್ ನೀವು ಅನಿರುದ್ಧ ಪ್ರದ್ಯುಮ್ನ ಶಂಕರ ವಾಸುದೇವ ನಾರಾಯಣ ಈ ರೂಪಗಳ ಚಿಂತನೆ ಅದು ಅಟ್ಲೀಸ್ಟ್ ಮಾಡಿ. ಅವನು ಭೋಜ್ಯ ಪದಾರ್ಥದಲ್ಲಿ ಇದ್ದಾನೆ, ಭೋಕ್ತೃೊಳಗೆ ಇದ್ದಾನೆ. ಸೊ ನಾವು ಏನು ತಿನ್ನುವಂಥ ಅಥವಾ ಭಗವಂತ ಮುಂದೆ ಇಟ್ಟದಂಥ ಪದಾರ್ಥದಲ್ಲಿ ಅದರಲ್ಲಿ ಕೂಡ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ, ನಮ್ಮಲ್ಲಿ ಕೂಡ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಈ ರೀತಿಯಾಗಿದ್ದಾನೆ. ಆಮೇಲೆ ಈ ಪದಾರ್ಥಗಳನ್ನು ತಿನ್ನುವಂಥ ಪದಾರ್ಥಗಳನ್ನ ಬಂದಂಥದ್ದು ಎಲ್ಲಿಂದ ಬಂದಿತ್ತು? ಭೂಮಿಯಿಂದ ಬಂದಿದೆ. ಅದಕ್ಕೆ ಆ ಭೂಮಿಯ ರಕ್ಷಣೆ ಮಾಡುವಂಥ ಯಾರು? ಗೋ ಅಂತಂದರೆ ಭೂಮಿ ಅಂತ ಅರ್ಥ ಆಗ್ತದೆ, ವೇದ ಅಂತ ಆಗ್ತದೆ, ಆಕಳಂತರೂ ಆಗ್ತದೆ. ಸೊ ಈ ಭೂಮಿಯಿಂದ ಬಂದಂಥ ಈ ಪದಾರ್ಥಗಳನ್ನು ಆ ಒಂದು ತುತ್ತು ನಾವು ತಿಂತೀವಿ, ಒಂದು ಅಗಳ ನಾವು ತಿಂತೀವಿ ಅಂತಂದರೆ ಆ ಹಿನ್ನೆಲೆಯಲ್ಲಿ ಎಷ್ಟು ಜನದ ಕೈವಾಡಿರ್ತದೆ, ಎಷ್ಟು ಜನ ಅದರಲ್ಲಿ ಕಷ್ಟಪಟ್ಟಿರ್ತಾರೆ. ಅದು ಇದು ರೈತರು ಮಾಡಿರ್ತಾನೆ, ಅದು ಮಾರ್ಕೆಟಿಗೆ ಬರ್ತದೆ, ಅಲ್ಲಿಂದ ನಾವು ಹೋಗ್ತಾ ಇರ್ತೀವಿ, ದುಡ್ಡು ಗಳಿಸಿರ್ತೀವಿ. ಇದು ಎಷ್ಟು ಜನಕ್ಕೆ ಅದರಲ್ಲಿ ಹಿಂದೆ ಎಲ್ಲ ಅದಕ್ಕೆ ಸಹಾಯ ಇರ್ತದೆ. ಅವ್ರದ್ದೆಲ್ಲ ನಾವು ಜ್ಞಾಪಕ ಬರಬೇಕು. ಮುಖ್ಯವಾಗಿ ನಾವು ಭೂಮಿ ತಾಯಿಗೆ ಜ್ಞಾಪಕ ಮಾಡ್ಕೋಬೇಕು, ಸ್ಮರಣೆ ಮಾಡಬೇಕು. ಯಾಕಂದರೆ ಭೂಮಿ ತಾಯಿಯಿಂದ ನಾವು ಬಂದಂಥ ಇದು ಅನ್ನ, ಅದಕ್ಕೆ ಗೋವಿಂದ, ಭೂಮಿ ತಾಯಿಗೂ ರಕ್ಷಣೆ ಮಾಡುವಂಥ ಭಗವಂತ. ಸೊ ಅದಕ್ಕೆ ನಾವು ಗೋವಿಂದ ಅನ್ಕೋತಾರು ಊಟ ಮಾಡಬೇಕು ಅಂತ. ಅದಕ್ಕೆ ಕನಿಷ್ಠ ಪಕ್ಷ ಇಷ್ಟಾರು ಮಾಡಬೇಕು, ಗೋವಿಂದ ಅಂತ ಊಟ ಮಾಡಬೇಕು. ಅಲ್ಲಿ ಇಲ್ಲ, ನಾನು ಈ ಅಧಿಕ ಮಾಸಕ್ಕಿಂತ ಮುಂಚೆ ಹೇಳಿದ್ದೆ, ಯಾರು ಮೌನದಿಂದ ಊಟ ಮಾಡ್ತಾರೆ ಅವ್ರು ಅಟ್ಲೀಸ್ಟ್ ಊಟಕ್ಕೆ ಕೂತಾಗ, ಮೌನದಿಂದ ಮಾಡಲಿ ಬಿಡಲಿ ಅಂತ ಊಟಕ್ಕೆ ಕೂತಾಗ ಅಟ್ಲೀಸ್ಟ್ ಭೋಜನ ಸಂಧಿ ಮತ್ತು ನೈವೇದ್ಯ ಪ್ರಕರಣ ಸಂಧಿ ಅನುಕೂಲತ ಊಟ ಮಾಡಿ. ಅನ್ನೋಕ್ಕಾಗದೆ ಹೋದರೆ ಒಂದು ಜೆರಾಕ್ಸ್ ತಗೊಂಡ್ರೆ ಮುಂದೆ ನೋಡ್ಕೊಂಬಂದು ಅನ್ನಿ, ಇಲ್ಲ ಅದು ಒಂದು ವಿಡಿಯೋ ಆಡಿಯೋದಲ್ಲಿ ಬರ್ತಾರೆ ಅದನ್ನಾದ್ರು ಕೇಳ್ಕೊಂಡು ಹೋಗಿ. ಅದು ನಮಗೆ ಇಷ್ಟೆಲ್ಲ ಅನುಸಂಧಾನ ನಮಗೆ ಅನ್ನೋಕ್ಕೆ ಬರದೇ ಹೋದರೂ ಕೂಡ ಅಟ್ಲೀಸ್ಟ್ ನಾವು ಕೇಳ್ಕೊಂಡಾದರೂ ಅದನ್ನು ನಮಗೆ ಅನುಸಂಧಾನ ಬರ್ತೈತೆ, ಪ್ರಯತ್ನ ಆಗ್ತದೆ, ಒಂದು ಸಹಾಯ ಆಗ್ತದೆ ಅಂತ ಉದ್ದೇಶದಿಂದ ಆ ರೀತಿಯಿಂದ ಹೇಳಿದೆ. ಇನ್ನು ಯಾವ್ಯಾವ ಪದಾರ್ಥದಲ್ಲಿ ಭಗವಂತನ ರೂಪಗಳು ಏನೇನಿದೆ ಅಂತ ಇಲ್ಲಿ ಕೋಷ್ಟಕ ಕೊಟ್ಟಿದ್ದಾರೆ, ಅದನ್ನೆಲ್ಲ ಓದುತ್ತೇನೆ. ಸೊ ಎಷ್ಟು ಸಾಧ್ಯವಿದೆಯೋ ಅಷ್ಟು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಯಾವುದಾಗುವುದಿಲ್ಲ ಅದಿಲ್ಲ. ನಮ್ಮ ವ್ಯಭ್ಯಾಸರವಾಗಿ ಭಗವಂತ ಸ್ಮರಣ ಶಕ್ತಿ ಕೊಡ್ತಾನೆ. ನಾವು ಯಾವಾಗಲೂ ಅಧ್ಯಯನ ಮಾಡೋಕ್ಕಿಂತ ಮುಂಚೆ ಗರುಡ ಶೇಷ ರುದ್ರರು ಚಿಂತನೆ ಮಾಡಬೇಕು ಗೊತ್ತೆ. ಅಂದರೆ ಗರುಡ ದೇವರು ನಮಗೆ ಏಕಾಗ್ರತೆ ಕೊಡ್ತಾರೆ, ಶೇಷ ದೇವರು ನಮಗೆ ಸ್ಮರಣ ಶಕ್ತಿ ಕೊಡ್ತಾರೆ, ಆಮೇಲೆ ರುದ್ರ ದೇವರು ನಮಗೆ ಭಗವಂತನಲ್ಲಿ ಭಕ್ತಿ ಅಭಿವೃದ್ಧಿ ಮಾಡಿಕೊಡ್ತಾರೆ. ಸೊ ನಮಗೆ ಜ್ಞಾನ ಭಕ್ತಿ ವೈರಾಗ್ಯ ಬೇಕು, ಅದನ್ನೆಲ್ಲ ಈ 3 ಜನ ಕೊಡ್ತಾರೆ ನಮಗೆ. ಆಮೇಲೆ ಈಗ ನಮ್ಮ ಸ್ಥೂಲ ದೇಹದಲ್ಲಿ ಇವರು ಎಲ್ಲ ದೇವತೆಗಳು ಇದ್ದಾರೆ. ಆದರೆ ನಮಗೆ ಪ್ರೇರಣೆ ಬರುವಂಥದ್ದು ಎಲ್ಲಿಂದ ಬರ್ತದೆ? ನಮಗೆ ಸ್ವರೂಪದಿಂದ ಪ್ರೇರಣೆ ಬರ್ತದೆ, ಅದನ್ನು ಸ್ಥೂಲ ದೇಹದಿಂದ ಕಾರ್ಯ ಆಗ್ತದೆ. ಇದನ್ನು ಷೋಡಶದಲ್ಲಿ ನಾವು ವಿಸ್ತಾರವಾಗಿ ನೋಡಿದ್ದೀವಿ. ಸೊ ಅದಕ್ಕೆ ಇನ್ನು ಸ್ವರೂಪ ದೇಹದಲ್ಲಿ ಈ ಗರುಡಶೇಷ ರುದ್ರರ ಸ್ಥಾನದಲ್ಲಿ ವಾಯುದೇವರನ್ನೇ ಆ ಹೆಸರದಿಂದ ಕಾರ್ಯ ಮಾಡ್ತಾರೆ ಅಂತ ಷೋಡಶದಲ್ಲಿ ನೋಡಿದ್ದೀವಿ. ಅದಕ್ಕೆ ನಮ್ಮ ಸ್ವರೂಪ ದೇಹದಲ್ಲಿ ಗರುಡಶೇಷ ರುದ್ರರ ಹೆಸರದಿಂದ ಇದ್ದಂಥ ವಾಯುದೇವರು ನಮಗೆ ಸ್ಮರಣ ಶಕ್ತಿ ಕೊಡಲಿ, ಏಕಾಗ್ರತೆ ಚಿಂತನೆ ಕೊಡಲಿ, ಆಮೇಲೆ ಒಂದು ಭಗವಂತನಲ್ಲಿ ಭಕ್ತಿ ಸರಸವಾದಂಥ ತೈಲಧಾರೆಯಂತೆ ಸ್ಮರಣೆ ಕೊಡೋದು ಹರಿಯಲ್ಲಿ ಅಂತ ಹೇಳ್ತೇವೆ, ಭಕ್ತಿ ಕೊಡೋದು ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ. ಸೊ ಈ ರೀತಿಯಾಗಿರೋ ಚಿಂತನೆ ಮಾಡ್ತಾ ನೈವೇದ್ಯ ಮಾಡಬೇಕು, ಊಟ ಮಾಡಬೇಕು ಅಂತ. ಇದು ನೈವೇದ್ಯ ಇಡುವಾಗ ಯಾವ್ಯಾವ ಪದಾರ್ಥದಲ್ಲಿ ಯಾವ್ಯಾವ ಭಗವತ್ ರೂಪ ಇದೆ, ದೇವತೆಗಳು ಯಾರಿದ್ದಾರೆ, ಎರಡು ಒಂದು ಪಟ್ಟಿನ ನೋಡ್ತಾ ಇದ್ದೇನೆ. ಅದೇ ಇವಾಗ ನಾವು ನೈವೇದ್ಯ ಮಾಡುವಾಗ ಊಟ ಮಾಡುವಾಗ ಅನುಸಂಧಾನ ಏನು ಬರಬೇಕು ಅಂತಂದರೆ ಷೋಡಶದಲ್ಲಿ ಹೇಳಿದಂಥ ವಿಷಯವನ್ನು ಮೊದಲು ಹೇಳು, ಆಮೇಲೆ ಇದರಲ್ಲಿ ವಿಷಯವನ್ನು ನಾನು ಹೇಳ್ತಾ ಇದ್ದೇನೆ. ಸೊ ಇದು ಅನ್ನದಲ್ಲಿ ಇಲ್ಲಿ ಮೊದಲು ಅಭಿಮಾನಿ ದೇವತೆಗಳು ಯಾರು, ಅಲ್ಲಿ ಭಗವದ್ ರೂಪ ಯಾವುದು ಅಂತ ಈ ರೀತಿ ಹೇಳ್ತಾನೆ. ಅನ್ನದಲ್ಲಿ ಚಂದ್ರ ಕೇಶವ, ಪರಮಾನ್ನದಲ್ಲಿ ಅಂದರೆ ಪಾಯಸ ಭಾರತೀ ದೇವಿ ನಾರಾಯಣ, ಭಕ್ಷ್ಯದಲ್ಲಿ ಸೂರ್ಯ ಮಾಧವ, ತುಪ್ಪದಲ್ಲಿ ಲಕ್ಷ್ಮೀದೇವಿ ಗೋವಿಂದ. ಅದಕ್ಕೆ ತುಪ್ಪ ಬಡಿಸಲಾರ್ದೇ ಊಟ ಮಾಡಬಾರ್ದು ಅಂತ ಹೇಳ್ತೀವಿ. ಎಷ್ಟೋ ಕಡೆಗೆ ಮೊದಲು ಕೆಳಗಡೆ ತುಪ್ಪ ಮೇಲ್ಗಡೆ ತುಪ್ಪ ಹಾಕ್ತಾರೆ, ಅನ್ನ ಬಡಿಸೋಕ್ಕಿಂತ ತುಪ್ಪ ಹಾಕ್ತಾರೆ, ಮೇಲೆ ಹಾಕ್ತಾರೆ. ಕೆಲವು ಕಡೆ ಹ್ಯಾಂಗೆ ಪದ್ಧತಿ ಇದೆ, ಕೆಲವರು ಕಡೆಗೆ ಹಾಕ್ತಾರೆ. ಅಂದರೆ ಈ ಆರೋಗ್ಯ ದೃಷ್ಟಿ ನೋಡಿದರೆ, ಅದೇ ಇದು ನಮ್ಮದು ಸೈನ್ಸ್ ದೃಷ್ಟಿ ನೋಡಿದ್ರು ಕೂಡ ಈ ತುಪ್ಪಕ್ಕೆ ಒಂದು ಅಶುದ್ಧ ಅನ್ನವನ್ನು ಶುದ್ಧ ಮಾಡುವಂಥ ಶಕ್ತಿ ಇದೆ ಅಂತ. ಸೊ ಆ ತುಪ್ಪ ಸಮೇತವಾಗಿ ಇದಕ್ಕೆ ಡಯಟ್ ಹತ್ಬಿಟ್ಟು ಕಡಿಮೆ ತಿಂತೀವಿ, ಕಡಿಮೆ ತಿನ್ನುವ ಬಟ್ಲಗಟ್ಟಲೆ ಯಾರು ತಿರುವುದಿಲ್ಲ ಇವಾಗ. ಆದರೆ ಅಷ್ಟು ಒಂದು 2 ಚಮಚ ತುಪ್ಪ ನಮಗೆ ದೇಹಕ್ಕೆ ಅವಶ್ಯಕವಾಗಿ ಇದೆ.
ಯಾಕಂದರೆ ಲಕ್ಷ್ಮೀ ಸನ್ನಿಧಾನ, ಅದಕ್ಕೋಸ್ಕರ ನಾವು ತುಪ್ಪ ಎಷ್ಟು ಮಿತವಾಗಿ ತಿನ್ನಲೇಬೇಕು ಅಂತ. ಯಾಕಂದರೆ ಲಕ್ಷ್ಮೀ ಸನ್ನಿಧಾನ ಅನ್ನವನ್ನು ಶುದ್ಧ ಮಾಡ್ತಾಳೆ ಅವಳು ಅಂತ. ಆಮೇಲೆ ಹಾಲಿನಲ್ಲಿ ಸರಸ್ವತಿ ದೇವಿ ವಿಷ್ಣು, ಮಂಡಿಗೆಯಲ್ಲಿ ಬ್ರಹ್ಮ ಮಧುಸೂದನ, ಬೆಣ್ಣೆಯಲ್ಲಿ ಮಾರುತ ತ್ರಿವಿಕ್ರಮ, ಮೊಸರಿನಲ್ಲಿ ಚಂದ್ರವರುಣರು ವಾಮನ, ತವ್ಯದಲ್ಲಿ ಗರುಡ ಶ್ರೀಧರ, ಎಲೆ ಪಲ್ಯದಲ್ಲಿ ಮಿತ್ರಾಖ್ಯ ಸೂರ್ಯ ಋಷಿಕೇಶ, ಕಾಯಿ ಪಲ್ಯದಲ್ಲಿ ಶೇಷ ಪದ್ಮನಾಭ, ಎಲ್ಲ ತರಹದ ಹುಳಿಯಲ್ಲಿ ಗೌರಿ ದಾಮೋದರ, ಅನಾಮ್ಲ ಅಥವಾ ಯಾವ ಹುಳಿ ಪದಾರ್ಥ ಅಲ್ಲ ಅದರಲ್ಲಿ ರುದ್ರದೇವರು ಸಂಕರ್ಷಣ, ಸಕ್ಕರೆ ಬೆಲ್ಲ ಅದರಲ್ಲಿ ಇಂದ್ರ ವಾಸುದೇವ, ಉಪಸ್ಕರದ ಬೃಹಸ್ಪತಿ ಪ್ರದ್ಯುಮ್ನ, ಕಟು ದ್ರವ್ಯ ಯಮಧರ್ಮ ಅನಿರುದ್ಧ, ಸಾಸಿವೆ ಇಂಗು ಯಾಲಕ್ಕಿ ಕರ್ಪೂರ ಪರಿಮಳ ದ್ರವ್ಯದಲ್ಲಿ ಮನ್ಮಥ ಅಲ್ಲಿ ಪುರುಷೋತ್ತಮ, ನಾಲಿಗೆಯಲ್ಲಿ ಸ್ವೀಕರಿಸುವ ರಸ ಹಾಲು ಘೃತ ತೈಲ ಪದಾರ್ಥಗಳಲ್ಲಿ ಬುಧ ಅಲ್ಲಿ ಅಧೋಕ್ಷಜ, ಅಂದರೆ ಕೂಷ್ಮಾಂಡ ತಿಲಮಾಸದ ಸಂಡಿಗೆ ಅಂದರೆ ಕುಂಬಳಕಾಯಿದು ಅಂತ ಅಲ್ಲಿ ದಕ್ಷ ನರಸಿಂಹ, ಮಾಷ ಸುಭಕ್ಷ ಜಡೆ, ಮಾಷ ಅಂತಂದರೆ ಉದ್ದಿನ ಬೇಳೆ, ಅದರಲ್ಲಿ ಕೂಡ ಮನು ಅಚ್ಯುತ, ಲವಣದಲ್ಲಿ ನಿವೃತ್ತಿ ಜನಾರ್ದನ. ನಾವು ವಿಜಯದಾಸರ ಕಥೆ ಹೇಳ್ತೀವಿ. ಅವ್ರು ಮಾಡಿದಂಥ ನೈವೇದ್ಯ ಊಟವನ್ನು ಮಾಡಿದರೆ ಎಷ್ಟು ರುಚಿಯಾಗಿರ್ತದೆ ಅಂತ ಎಲ್ಲರೂ ಹೊಗಳ್ತಾ ಇದ್ದರೆ ಕೆಲವರು ಅಸಹ್ಯ ಪಡ್ತಾ ಇರ್ತಾರೆ. ಭಗವಂತ ಅಂಥವ್ರನ್ನ ಸುತ್ತಮುತ್ತಿರ್ತಾನೆ, ಯಾಕಂದರೆ ಅವ್ರ ಮಹಿಮೆ ಎಲ್ಲರೂ ಗೊತ್ತಾಗಬೇಕು ಅಂತ. ಸೊ ಒಂದು ಸರ್ತಿ ಅಡುಗೆಯವ್ರ ಕಡೆ ಒಂದೆರಡು ಲಂಚ ಕೊಟ್ಬಿಟ್ಟು ಹೆಚ್ಚು ಉಪ್ಪು ಹಾಕಿಸ್ಬಿಟ್ರು. ನೈವೇದ್ಯಕ್ಕೆ ಇಟ್ಟಾಗಿ ಅವ್ರಿಗೆ ಗೊತ್ತಾಯ್ತು. ಯಾಕಂದರೆ ಅಲ್ಲಿ ಜನಾರ್ದನ ರೂಪಿ ಪರಮಾತ್ಮ ಜಾಸ್ತಿ ಕಾಣಿಸಿದ್ರು ಅವ್ರಿಗೆ. ಅಂದರೆ ಅವ್ರಿಗೆ ಆ ಪದಾರ್ಥದಲ್ಲಿ ಅದು ಎಷ್ಟು ಪ್ರಮಾಣದಲ್ಲಿ ಇರ್ಬೇಕು ಅಂತ ಹೆಚ್ಚಿಗೆ ಕಾಣಿಸ್ತು. ಅದಕ್ಕೆ ಅವ್ರು ಏನು ಮಾಡಿದರು, ಒಂದು ಪಾತ್ರೆಯಲ್ಲಿ ನೀರು ತೊಗೊಂಬ ಅಂತ ಹೇಳಿದರು, ಬರೀ ನೀರು ಅಂತ. ಆಮೇಲೆ ಆ ನೀರಿನಲ್ಲಿ ಆ ಜನರೂಪಿ ಪರಮಾತ್ಮ ಎಲ್ಲ ತೆಗೆದು ಟ್ರಾನ್ಸ್ಫರ್ ಮಾಡಿಬಿಟ್ರು. ಅವಾಗ ತಿರ್ಗಾ ಸಾರಿಯನ್ನು ರುಚಿಗೆ ಎಷ್ಟು ಬೇಕು ಅಷ್ಟೇ ಉಪ್ಪು ಬಂತು ಅಂತ. ಈ ಮಹಾತ್ಮರ ಕಥೆಯನ್ನು ನಾವು ಮಧ್ಯೆ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಅದರಿಂದ ಅಂದರೆ ಆಯಾ ಪದಾರ್ಥದಲ್ಲಿ ಭಗವತ್ ರೂಪ ಇರ್ತದೆ, ಅದು ಕಾಣಿಸ್ತದೆ ಇರೋದನ್ನು ಅವ್ರು ತೋರಿಸ್ಕೊಟ್ರು ನಮಗೆ. ಆಮೇಲೆ ಎಲ್ಲರೂ ಯಾರು ಮಾಡಿರ್ತಾರೆ ಪಶ್ಚಾತ್ತಾಪ ಪಡ್ತಾರೆ, ಎಲ್ಲ ಸರಿ ಹೋಗ್ತದೆ. ಅದಕ್ಕೆ ಇಲ್ಲಿ ಈ ರೀತಿಯಾದಂಥದ್ದು ಆಯಾ ಪದಾರ್ಥದಲ್ಲಿ ಆಯಾ ಭಗವದ್ ರೂಪಗಳ ಚಿಂತನೆ ಮಾಡಬೇಕು. ಅದಕ್ಕೆ ನಾನು ಹೇಳಿದ್ನಲ್ಲ, ಈಗ ಸಂಧಿ ಬಾಯ್ಪಾಟ್ ಮಾಡಿ ಹೇಳಿಬಿಟ್ರೆ ಅದರಲ್ಲಿ ಇಲ್ಲಿ ಎಲ್ಲ ಹೆಸರು ಎಲ್ಲ ಬಂದುಬಿಡ್ತವೆ. ಸೊ ಅದು ನಾವು ಈ ಪದಾರ್ಥಗಳ ಹೆಸರುವನ್ನು ಅದನ್ನು ಬೈಹಾಟ್ ಮಾಡೋಕ್ಕೆ ಬದಲು ಈ ಸಂಧಿನೇ ಬೈಹಾಟ್ ಮಾಡಿಬಿಟ್ರೆ ಈಸಿ ಆಗ್ತದೆ ಅಂತ. ಆಮೇಲೆ ಶಾಖ ಫಲರಸದಲ್ಲಿ ಅಹಂಕಾರಿಕ ಪ್ರಾಣ ಉಪೇಂದ್ರ, ವೀಳ್ಯದೆಲೆಯಲ್ಲಿ ಭಾಗೀರಥಿ ಹರಿ, ಸುಸ್ವಾದೋದಕದಲ್ಲಿ ಬುಧ ಶ್ರೀಕೃಷ್ಣ, ಸುವಿನೇತ ಶುದ್ಧಿ ಪದಾರ್ಥ ಶುದ್ಧಿ ಮಾಡೋಂಥ ಪುಷ್ಕರ ಶುದ್ಧ ಮಾಡ್ತಾನೆ ಅಂತ ಅಲ್ಲಿ ಹೌಸರೂಪಿ ಪರಮಾತ್ಮ. ಅದರಲ್ಲಿ ಅವನ್ನ ನಾವು ಕೊಟ್ಟದಂಥ ಅನ್ನವನ್ನು ಶುದ್ಧ ಮಾಡಿ ಪುಷ್ಕರ ಭಗವಂತನಿಗೆ ಸಮರ್ಪಣೆ ಮಾಡ್ತಾನೆ ಅಂತ. ಸಕಲ ಸುಸ್ವಾದ ರಸಗಳಲ್ಲಿ ಅಲ್ಲಿ ರತಿ ವಿಶ್ವ, ಒಲೆಯಲ್ಲಿ ಅಗ್ನಿ ಭಾರ್ಗವಿ, ಕಾಷ್ಠ ಕುಳ್ಳು ಇದು ವಸಂತ ವೃಷಭ, ಪಾಕುಕರ್ತೊಳಗಡೆ ಮಹಾಲಕ್ಷ್ಮಿ ವಿಶ್ವಂಭರ. ಅದಕ್ಕೆ ನಾವು ಅಡುಗೆ ಮಾಡುವಾಗ ಲಕ್ಷ್ಮೀ ದೇವಿ ನಮ್ಮ ಒಳಗಡೆ ನಿಂತು ಅಡುಗೆ ಮಾಡ್ತಾ ಇದ್ದಾರೆ, ಭಗವಂತ ನೈವೇದ್ಯ ಆಗಬೇಕು ಅಂತ ಅನ್ನೋದನ್ನು ನಾವು ಚಿಂತನೆ ಮಾಡಬೇಕು. ಪಾಕ ಶುದ್ಧ ಮಂಡಲದಲ್ಲಿ ಭೂದೇವಿ ವರಾಹ, ಉಪರಿಚೈಲಪ ವಿಘ್ನೇಶ ಸರತ್ ಕುಮಾರ, ಆಮೇಲೆ ಪರೀಖ ಅದು ಅಡ್ಡ ಅಂತ ಪರದೆ ಹೇಳ್ತಾರೆ ನೈವೇದ್ಯ ಮಾಡುವಾಗ, ಅದು ವಿಶ್ವಕ್ಸೇನ ಪುರುಷ. ಇಷ್ಟೇ ಕೊಟ್ಟಿದ್ದಾರೆ. ಆಮೇಲೆ ಅದಕ್ಕೆ ನಾವು ಅದಕ್ಕೆ ಈಸಿ ನಮಗೆ ಜ್ಞಾಪಕ ಇಡೋಕ್ಕೆ ಈಸಿ ಅಂತಂದರೆ ಸಂಧಿ ಬಹಾಟ್ ಮಾಡಿ ಅಂದ್ಬಿಡಬೇಕು. ಸೊ ಇವತ್ತು ವಿಶೇಷವಾಗಿ ನೈವೇದ್ಯ ಮಾಡುವಾಗ ಏನು ಅನುಸಂಧಾನ ಬರಬೇಕು, ಊಟ ಮಾಡುವಾಗ ಏನು ಅನುಸಂಧಾನ ಬರಬೇಕು, ಇದನ್ನು ಗುರುಗಳನ್ನು ನುಡಿಸ್ತಾ ಇದ್ದಾರೆ. ಇದನ್ನು ನಮಗೆ ಎಲ್ಲರಿಗೂ ಒಂದು ಉಪಯುಕ್ತವಾದಂಥದ್ದು ಮಾಹಿತಿ ಇದು ಕೊಟ್ಟಿದ್ದಾರೆ. ಗುರುಗಳು ನಮ್ಮ ಕಡೆಯಿಂದ ಹೀಗೆ ಸೇವೆ ತಗೊಳ್ಳಿ ಅಂತ ಪ್ರಾರ್ಥನೆ ಮಾಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಕ್ಷೇಮ ಆಗಲಿ. ನಾಹಂಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣೆಯ ಶ್ರೀಹರಿ ಪ್ರೀತ್ಯರ್ಥ ಪತಿ ಅಂತರ್ಗತ ಗುರು ಅಂತರ್ಗತ ತತ್ವಾಭಿಮಾನ ದೇವತಾ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಲಕ್ಷ್ಮೀ ವೆಂಕಟೇಶ ಅರ್ಪಣಮಸ್ತು. ಅಭಿನ್ನ ಆನಂದಾಪತಿ ಪುರುಷೋತ್ತಮ ಅಭಿನ್ನ ಮಧ್ವಾಂತರ ಶ್ರೀ ಕೃಷ್ಣಾರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ.